ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಲೆಕ್ಕಕ್ಕೆ ಇಲ್ವಾ? ಜಮೀರ್ ಅಹಮದ್ ಖಾನ್ ಅವರನ್ನ ಕಿತ್ತೆಸೆದು ಎನ್ಎ ಹ್ಯಾರಿಸ್ಗೆ ಸಚಿವ ಸ್ಥಾನ ಸಿಗುತ್ತಾ? ಈ ರೀತಿಯ ಪ್ರಶ್ನೆಗಳು ಕೂಡ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಅಷ್ಟು ಈಸಿಯಾಗಿ ಜಮೀರ್ ಅವರನ್ನ ಸಂಪುಟದಿಂದ ಕೈ ಬಿಡ್ತಾರ? ಅಷ್ಟು ಈಸಿನ? ಮುಸ್ಲಿಂ ನಾಯಕರಲ್ಲಿ ಪ್ರಬಲ ನಾಯಕರು ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅವರನ್ನ ಕೈ ಬಿಟ್ರೆ ಅಷ್ಟು ಈಸಿಯಾಗಿ ಮುಸ್ಲಿಮರು ಸುಮ್ಮನಿದ್ದು ಬಿಡ್ತಾರ? ಯಾಕೆ ಕೈ ಬಿಟ್ಟರೂ ಕೂಡ ಏನು ಕಾರಣ? ಈ ರೀತಿಯ ಪ್ರಶ್ನೆಗಳು ಒಂದಷ್ಟು ಓಡಾಡ್ತಾ ಇದೆ. ಜಮೀರ್ ಅವರನ್ನ ಕೈ ಬಿಡೋ ಸಾಧ್ಯತೆಗಳು ಕೂಡ ಇದೆ ಅಂತ. ಯಾಕಂದ್ರೆ ಜಮೀರ್ ಅವರು ಸಿದ್ದರಾಮಯ್ಯ ಅವರ ಪಟ್ಟಾಶಿಷ್ಯ. ಸಿದ್ದರಾಮಯ್ಯ ಅವರು ಹಾಕಿದ ಗೆರೆಯನ್ನ ದಾಟಲ್ಲ. ಅವರ ಸಂಪುಟದಲ್ಲಿ ವಸತಿ ಸಚಿವರಾಗಿದ್ದಾರೆ ಜಮೀರ್ ಅವರು. ಈಗ ಅವರನ್ನ ಕೈ ಬಿಡುವ ಸಾಧ್ಯತೆಗಳು ಕೂಡ ಇದ್ದು, ಸೊ ಮುಸ್ಲಿಂ ಸಮುದಾಯದಿಂದ ಎನ್ಎ ಹ್ಯಾರಿಸ್ ಅವರಿಗೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಎನ್ಎ ಹ್ಯಾರಿಸ್ ಅವರು ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರು. ಬಹಳ ಚೆನ್ನಾಗಿದ್ದಾರೆ, ಇಬ್ಬರು ಕೂಡ ಬಹಳ ನಿಷ್ಠರಾಗಿದ್ದಾರೆ ಎನ್ಎ ಹ್ಯಾರಿಸ್ ಅವರು. ಈ ಕಡೆ ಸಿದ್ದರಾಮಯ್ಯ ಅವರ ಪರ ಇರುವಂಥವರು ಜಮೀರು, ಈ ಕಡೆ ಡಿ.ಕೆ. ಪರ ಇರುವಂಥವರು ಎನ್ಎ ಹ್ಯಾರಿಸ್ ಅವರು. ಹಾಗಾಗಿ ಎನ್ಎ ಹ್ಯಾರಿಸ್ ಅವ್ರಿಗೂ ಸಚಿವ ಸ್ಥಾನ ಸಿಗೋದ್ರಲ್ಲಿ ಡೌಟ್ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ಎ ಹ್ಯಾರಿಸ್ ಪ್ರಸ್ತುತ ಅವರು ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ರೀತಿಯ ಸಚಿವ ಸ್ಥಾನ ಅವರಿಗಿಲ್ಲ. ಅವರು ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಸಚಿವ ಸ್ಥಾನಕ್ಕೋಸ್ಕರ ಲಾಬಿ ಮಾಡಿದ್ದಾರೆ. 4 ಬಾರಿ MLA ಆಗಿರುವಂಥವರು. ಅವರ ಮಗ ನಲಪಾಡ್ ಡಿ.ಕೆ. ಶಿವಕುಮಾರ್ ಅವರನ್ನ ಎಷ್ಟರ ಮಟ್ಟಿಗೆ ಪೂಜಿಸ್ತಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಪ್ರತಿಯೊಂದು ಹಂತದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ನಲಪಾಡ್ ಅವರು ಬಿಟ್ಕೊಟ್ಟಿಲ್ಲ. ಒಂದು ರೀತಿಯಲ್ಲಿ ದೇವರ ಸಮಾನವಾಗಿ ಕಾಣ್ತಾರೆ. ಸೊ ಹಾಗಾಗಿ ಜಮೀರ್ ಅವರಿಗೆ ಕೋಕ್ ಕೊಡುವ ಸಾಧ್ಯತೆಗಳು ಇದೆ ಅನ್ನುವ ಲೆಕ್ಕಾಚಾರಗಳು ಕೂಡ ಇದೆ. ಬಟ್ ಅಧಿಕೃತ ಮಾಹಿತಿ ಎಲ್ಲಿಂದನೂ ಕೂಡ ಹೊರಬಂದಿಲ್ಲ. ನೋಡಿ, ಸಚಿವ ಸಂಪುಟದ ವಿವರಗಳು, ಇತ್ತೀಚಿನ ಬೆಳವಣಿಗೆ, BDA ಅಧ್ಯಕ್ಷ ಸ್ಥಾನ, ಸಚಿವ ಸ್ಥಾನ ಕೈ ತಪ್ಪುತ್ತೆ ಹ್ಯಾರಿಸ್ ಅವರಿಗೆ. ಹಾಗಾಗಿ BDA ಅಧ್ಯಕ್ಷ ಸ್ಥಾನ ಸಿಗುತ್ತೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ, ಎನ್ಎ ಹ್ಯಾರಿಸ್ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ BDA ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಕೂಡ ಕೊಡುತ್ತೆ. ಜನವರಿ 2024ರಿಂದ ಇವತ್ತಿಗೂ ಕೂಡ ಆ ಹುದ್ದೆಯಲ್ಲಿದ್ದಾರೆ. ಸಾಕಷ್ಟು ಬಾರಿ ಹ್ಯಾರಿಸ್ ಅವರು ಸಚಿವ ಸ್ಥಾನಕ್ಕಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಬಾರಿ ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ. ಬಟ್ ಅದು ನೆರವೇರಿಲ್ಲ. 4 ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಅದರ ಜೊತೆಗೆ ತಾವೊಬ್ಬ ಹಿರಿಯ ನಾಯಕ. 2008ರಿಂದ ಶಾಂತಿನಗರ ಕ್ಷೇತ್ರದಿಂದ ಸತತವಾಗಿ ಗೆದ್ಕೊಂಡು ಬಂದಿದ್ದೀನಿ, ತಮಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಎನ್ಎ ಹ್ಯಾರಿಸ್ ಅವರು ಹಲವು ಬಾರಿ ಬಹಿರಂಗವಾಗಿ ಅಸಮಾಧಾನ, ಅದರ ಜೊತೆಗೆ ಹಕ್ಕೊತ್ತಾಯವನ್ನ ವ್ಯಕ್ತಪಡಿಸಿದ್ರು ಕೂಡ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ದಿಲ್ಲಿಯಲ್ಲೂ ಕೂಡ ಲಾಬಿ ಮಾಡಿದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ಕಳೆದ ಕೆಲ ತಿಂಗಳುಗಳ ಹಿಂದೆ ಕೂಡ ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹ್ಯಾರಿಸ್ ಅವರು ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ ಅಂತ ಹೇಳಿ, ಯಾಕಂದ್ರೆ ಸಚಿವ ಸ್ಥಾನ ಬೇಕು, ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ ಹ್ಯಾರಿಸ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ದೆಹಲಿಗೂ ಕೂಡ ಹೋಗಿ ಬಂದಿದ್ರು. ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ನನಗೂ ಕೂಡ ಸಚಿವ ಸ್ಥಾನ ಬೇಕು, ಬೆಂಗಳೂರು ನಗರದಿಂದ ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ ಕೋಟಾದಡಿ ಸಚಿವ ಸ್ಥಾನಕ್ಕಾಗಿ ಜಮೀರ್ ಅಹಮದ್ ಖಾನ್ ಅದರ ಜೊತೆಗೆ ಎನ್ಎ ಹ್ಯಾರಿಸ್ ನಡುವೆ ಸಿಕ್ಕಾಪಟ್ಟೆ ಪೈಪೋಟಿ ನಡೀತಾ ಇತ್ತು. ಅದರಲ್ಲಿ ಹ್ಯಾರಿಸ್ ಅವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ, ಜಮೀರ್ ಅವರಿಗೆ ಕೊಡಲಾಯಿತು. ಯಾಕಂದ್ರೆ ಅವರ ವಿರುದ್ಧ ಒಂದಷ್ಟು ವಿವಾದಗಳು ಕೂಡ ಕೇಳಿಬಂತು. ನಿಮಗೆ ಗೊತ್ತು, ಏಪ್ರಿಲ್ 2026ನೇ ತಾರೀಕು ಬಿಟ್ಕಾಯಿನ್ ಹ್ಯಾಕಿಂಗ್ ಹಾಗೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಶಾಸಕ ಹ್ಯಾರಿಸ್ ಅವರ ಪುತ್ರ ಮೊಹಮ್ಮದ್ ನಲಪಾಡ್ ಮತ್ತೆ ಒಮರ್ ಫಾರೂಕ್ ಅವರ ನಿವಾಸಗಳ ಮೇಲೆ ದಾಳಿ ಕೂಡ ಮಾಡ್ತಾರೆ ಒಂದೂವರೆ ತಿಂಗಳುಗಳ ಹಿಂದೆ. ಅದಕ್ಕೆ ನಲಪಾಡ್ ಅವರು ಉತ್ತರ ಕೊಡ್ತಾರೆ, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ, ತಮ್ಮ ತಂದೆಗೆ ಸಚಿವ ಸ್ಥಾನ ಸಿಗಬಾರದು, ಅದನ್ನು ತಡೆಯೋದಕ್ಕೆ ಈ ರೀತಿ ಮಾಡಿರುವ
ಸಂಚು ಅಂತ ಮೊಹಮ್ಮದ್ ನಲ್ಪಾಡ್ ಅವರು ಆರೋಪ ಕೂಡ ಮಾಡ್ತಾರೆ. ಸೊ ಇದರ ಹಿನ್ನೆಲೆಯಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ತಪ್ಪಬಹುದು ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಬಟ್ ಹ್ಯಾರೀಸ್ ಅವರು ಇರಬಹುದು, ಅವರ ಮಗ ನಲಪಾಡ್ ಅವರು ಇರಬಹುದು, DK ಅವರನ್ನ ಆರಾಧ್ಯ ದೈವ ಅನ್ನೋ ನಿಟ್ಟಿನಲ್ಲೇ ಅವರು ಪೂಜಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ DK ಸಂಪುಟಕ್ಕೆ ಹ್ಯಾರೀಸ್ ಅವರನ್ನ ಸೇರ್ಪಡೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದೊಂದು ಪಾರ್ಟ್ ಆದರೆ, ಯಾಕೆ ಜಮೀರ್ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ವಿಚಾರವನ್ನು ನಾವು ನೋಡೋದಾದರೆ, ನಿಮಗೆ ನೆನಪಿರಬಹುದು ಕಳೆದ ಕೆಲ ತಿಂಗಳುಗಳ ಹಿಂದೆ ನಡೆದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಉಪಚುನಾವಣೆಯ ಸಂದರ್ಭದಲ್ಲಿ ಅಧಿಕೃತ ಅಭ್ಯರ್ಥಿಯ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಜಮೀರ್ ಅವರು ಅನ್ನುವ ಮಾತುಗಳು ಕೂಡ ಕೇಳಿಬಂತು. ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥವರ ಪರ ಕೆಲಸ ಮಾಡಲಿಲ್ಲ, ಕೇರಳದಲ್ಲೇ ಕುಳಿತುಕೊಂಡ್ರು, ಕ್ಯಾಂಪೇನಿಗೆ ಬರಲಿಲ್ಲ. ಕೊನೆಗೆ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಂತ ಹಿನ್ನೆಲೆ ಓಡೋಡ್ ಬಂದು ಒಂದು ದಿನದ ಮಟ್ಟಿಗಷ್ಟೇ ಪ್ರಚಾರ ಮಾಡಿ ಹೋಗ್ತಾರೆ. ಮತ್ತೊಂದು ವಿವಾದ ಕೇಳಿಬರುತ್ತೆ. SDPI ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದಾರೆ, ಒಂದಷ್ಟು ಕೋಟಿಗಳನ್ನು ಫಂಡಿಂಗ್ ಮಾಡಿದ್ದಾರೆ, ಅದಕ್ಕೆ ಪೂರಕ ಎಂಬಂತೆ ಒಂದಷ್ಟು ಜನರ ವಿರುದ್ಧ, ಮುಖಂಡರುಗಳ ವಿರುದ್ಧ ಶಿಸ್ತು ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ. ಅಲ್ಲಿ ಬಹಳ ಜೋರಾಗಿ ಕೇಳಿಬಂದಂತಹ ವಿಚಾರ, ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಸಾರ್ವಜನಿಕವಾಗಿ ಚರ್ಚೆಯಾಗುತ್ತೆ. ಹೈಕಮಾಂಡ್ ಮಟ್ಟದಲ್ಲಿ ಪರಿಶೀಲನೆ ಆಗಬೇಕು ಅನ್ನೋ ವಿಚಾರಗಳು ಕೂಡ ಕೇಳಿಬರುತ್ತೆ. ಸೊ ಆಗಿನಿಂದಲೇ ಅಸಮಾಧಾನ, ಹೈಕಮಾಂಡ್ ಕೂಡ ಕೋಪ ಆಗಿದೆ ಜಮೀರ್ ಅವರ ಮೇಲೆ. ಸೊ ಹಾಗಾಗಿ ಜಮೀರ್ ಅವರನ್ನ ಕೈ ಬಿಡುವ ಸಾಧ್ಯತೆಗಳು ಕೂಡ ಇದ್ದು, ಜಮೀರ್ ಅವರನ್ನ ಕೈ ಬಿಟ್ರೆ ಯಾರಾಗ್ತಾರೆ ಮುಸ್ಲಿಂ ಮುಖಂಡರು, ಯಾರಾಗ್ತಾರೆ ಮುಸ್ಲಿಂ ನಾಯಕ, ಮುಸ್ಲಿಂ ಕೋಟಾದಲ್ಲಿ ಯಾರಿಗೆ ಸಿಗುತ್ತೆ ಸಚಿವ ಸ್ಥಾನ ಅನ್ನೋದನ್ನ ನೋಡಿದ್ರೆ NA ಹ್ಯಾರೀಸ್ ಅವರು ಮುಂಚೂಣಿಯಲ್ಲಿದ್ದಾರೆ. ಸೊ DK ಶಿವಕುಮಾರ್ ಅವರು ಏನ್ ಮಾಡ್ತಾರೆ, ಸಂಪುಟಕ್ಕೆ ಸೇರಿಸ್ಕೊಳ್ತಾರಾ? ಯಾಕಂದ್ರೆ ಜಮೀರ್ ಅವರನ್ನ ಲೆಕ್ಕಕ್ಕಿಟ್ಟಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ DK ಶಿವಕುಮಾರ್ ಅವರು ಪರಮಾಪ್ತರು, ದೈವ ಭಕ್ತರು. ಯಾಕಂದ್ರೆ ಕುಂಭಮೇಳ ಆದಂತಹ ಟೈಮಲ್ಲೂ ಯಾರ ಮಾತನ್ನು ಕೂಡ ಕೇಳಲಿಲ್ಲ DK ಶಿವಕುಮಾರ್ ಅವರು, ಅವರದ್ದೇ ಆದಂತಹ ನಿಲುವನ್ನು ತೆಗೆದುಕೊಳ್ತಾರೆ. ಸೊ ಇದೆಲ್ಲವನ್ನ ನಾವು ಲಿಂಕ್ ಮಾಡ್ತಾ ಹೋಗೋದಾದ್ರೆ ಹ್ಯಾರೀಸ್ಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ನೋಡೋಣ, ಇನ್ನೇನು ಕೆಲವೇ ದಿನಗಳಲ್ಲಿ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ.